ಆ್ಯಕ್ಟಿಂಗ್ ಅಂತ ಬಂದಾಗ ಸಾಕಷ್ಟು ಹೊಸ ಹೊಸ ಪ್ರತಿಭೆಗಳು ಪ್ರತಿನಿತ್ಯ ಬರ್ತಾನೆ ಇರ್ತಾರೆ. ಹೀರೋಗಾಗಿರ್ಬೋದು, ಸಪೋರ್ಟಿಂಗ್ ರೋಲ್ ಆಗಿರಬಹುದು, ಪೇರೆಂಟ್ಸ್ ಆಗಿರಬಹುದು. ಬಟ್ ಅದಕ್ಕೆ ಕಂಪೇರ್ ಮಾಡಿದಾಗ ಈ ಇಷ್ಟು ದಿನ ಮಾಡ್ತಾ ಇದ್ರಲ್ವಾ ಅವರ ಸಿಚುವೇಶನ್ ಏನು? ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ ನಿಮ್ಗೊಂದು ಮಾತು, ಒಂದನ್ನೇ ನಂಬ್ಕೊಳ್ಬಾರ್ದು. ಅಟ್ಟಿ ಇದು ನೀರಿನ ಮೇಲೆ ಗುಳ್ಳೆ, ನೀರಿನ ಮೇಲೆ ಗುಳ್ಳೆ ಹಿಂಗೆ ಹೊಡೆದ್ರೆ ಮುಗೀತು. ನೀನು ಆಮೇಲೆ ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ತಿಂದಿದ್ಯಾ, ಸತ್ತಿದ್ಯಾ, ಬದುಕಿದ್ಯಾ ಅಂತ ಕೇಳಕ್ಕೆ ಯಾರು ಬರಲ್ಲ. ಆ್ಯಂಡ್ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ವೈ ಶುಡ್ ವಿ? ನಾವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ಬೇಕು ಅದನ್ನು? ಯಾರಾದರೂ ನಮ್ಮನ್ನು ಕರೆದು ಪ್ರತಿ ಸಲ ನಮ್ಮನ್ನೇ ಕರೆದು ಅವಕಾಶ ಕೊಡಬೇಕು, ಪ್ರತಿ ಸಲ ನಮ್ಗೆ ಇಲ್ಲಿಂದಾನೇ ಅನ್ನ ತಿನ್ನಬೇಕು ಅಂತ ನಾವು ಯಾಕೆ ಅನ್ಕೋಬೇಕು? ಹೌದು, ಬೇರೆ ಕೆಲಸಗಳಿದೆ, ಬೇರೆ ಮಾಡಿ. ಒಂದ್ರ ಮೇಲೆ ಫೋಕಸ್ ಮಾಡಬೇಡಿ. 4-5 ಕೆಲಸ ಇಟ್ಕೊಳ್ಳಿ, ಹೋಗ್ತಾ ಇರುತ್ತೆ ಅದು. ಈಗ ನೀವು ಆ್ಯಂಕರಿಂಗ್ ಮಾಡ್ತಿದ್ದೀರ, ಓಕೆ, ಇದೆಷ್ಟು ವರ್ಷ ಇರುತ್ತೆ ನಿಮಗೆ ಕೆಲಸ? ಅಕಸ್ಮಾತ್ ನಿಮ್ಮ ಬ್ಯೂಟಿಗೆ ಒಂದು ಒಳ್ಳೆ ಹುಡುಗ ಸಿಕ್ಕು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋನು, ಜವಾಬ್ದಾರಿಯಿಂದ ನೋಡ್ಕೊಳ್ಳೋನು ಸಿಕ್ಕು, ಎಲ್ಲ ಆಗಿ ನೀವೊಂದು ಅದ್ಭುತ ಲೈಫ್ ಸಿಕ್ತು, ಓಕೆ ಫೈನ್. ಇಲ್ಲ ನನಗೆ ಮದುವೆ ಲೈಫ್ ಇಷ್ಟ ಇಲ್ಲ, ನಾನು ಆ್ಯಂಕರಿಂಗ್ ಕರಿಯರೇ ಮಾಡಬೇಕು ಅಂತ ಪ್ಯಾಷನ್ನೇ ಇಟ್ಕೊಂಡ್ಬಿಟ್ರೆ ನೀವು, ವಾಟ್ ಈಸ್ ಯುವರ್ ಲೈಫ್ ಆಫ್ಟರ್ ದಿಸ್? ಏನಾದರೂ ಇದೆಯಾ ಪ್ಲ್ಯಾನು? ಹಾಗೆ ಬಂದಿರ್ತಾರೆ ಎಲ್ಲರೂ ಪಾಪ, ಅವ್ರದ್ದು ತಪ್ಪಲ್ಲ ಅದು. ಏನು ಮಾಡಿ ಹೋಗಿ ಕೆಲವರೆಲ್ಲ ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ಯಾರು ಮನೇಲಿ ಕೂತ್ಕೊಂಡು ಸಫರ್ ಮಾಡ್ತಿದ್ದಾರಲ್ಲ, ಅವ್ರ ತಪ್ಪಲ್ಲ ಪಾಪ. ಪಕ್ಕಕ್ಕೆ ಇನ್ನೊಂದು ಲೈಫ್ ಅಂತ ಇವರು ಏನು ಶುರು ಮಾಡ್ಕೊಳ್ಳಿಲ್ಲ, ಅದು ತಪ್ಪು. ಒಂದನ್ನೇ ನಂಬ್ಕೊಂಡಿದಾರಲ್ಲ, ಅದು ತಪ್ಪು. ನನ್ನ ಕೇಳಿದ್ರೆ ನಿಜವಾಗ್ಲೂ ತಪ್ಪು. ಆಮೇಲೆ ಹೊಸಬ್ರು ಬರಬಾರ್ದು ಅಂತ ಯಾಕೆ ರೂಲ್ಸ್ ಮಾಡ್ಬೇಕು ನಾವು? ಹೌದು. ಎಷ್ಟು ದಿನ ನೀವು ನನ್ನನ್ನೇ ನೋಡ್ತೀರಾ? ಎಷ್ಟು ದಿನ ಆ್ಯಂಕರಾಗಿ ನಾನು ಪಲ್ಲವಿನೇ ನೋಡಬೇಕು? ಹೌದು, ಎಷ್ಟು ದಿನ ನೋಡಿ? ಆಗಲೇ ಇದು ಆಲ್ರೆಡಿ ಪ್ಲಾಸ್ಟಿಕ್ ಬಂದಿದೆ. ನಾನು ಹೇಳ್ತಿರೋದು ಬಾಳೆ ಎಲೆ ಮುಗೀತು ಕತೆ. ಚೇಂಜ್ ಆಗ್ತಾ ಇದೆ ಟ್ರೆಂಡ್, ಬದಲಾಗ್ತಾ ಇದೆ ಟ್ರೆಂಡು. ನೀವು ಸೀನಿಯರ್ ಆರ್ಟಿಸ್ಟೇ ಹೀರೋಯಿನ್ಗಳಾಗಿ ಮಾಡೋಕ್ಕಾಗುತ್ತಾ ಇವಾಗ? ಇಲ್ಲ, ಆಗಲ್ಲ. ಆಗುತ್ತಾ? ಪಾಪ ಈಗ ಯಾರೋ ಹೀರೋಯಿನ್ ಮಾಡ್ತಿದ್ದಾರೆ, ಇವಾಗ ಏಜ್ ಆಗಿದೆ, ಅಮ್ಮನ ಕ್ಯಾರೆಕ್ಟ್ರು, ಅತ್ತಿಗೆ ಕ್ಯಾರೆಕ್ಟ್ರು, ಅಜ್ಜಿ ಕ್ಯಾರೆಕ್ಟ್ರು. ಇಲ್ಲ ನನ್ನನ್ನು ಹೀರೋಯಿನ್ ಆಗೇ ಕರೀರಿ ಅಂದರೆ ಆಗುತ್ತಾ? ಆಸೆ ಇಲ್ಲ. ಸೊ ಹೊಸಬ್ರು ಬರಲೇಬೇಕು, ಹೊಸಬ್ರಿಗೆ ಅವಕಾಶ ಕೊಡಲೇಬೇಕು. ಸಿ ಆ್ಯಸ್ ಅ ನಾನು ಕ್ಯಾಮ್ರಾ ಹಿಂದೆ ಕೆಲಸ ಮಾಡಿರೋದ್ರಿಂದ ನಾನು ಇದನ್ನು ಹೇಳ್ತಿದ್ದೀನಿ. ಕೆಲವೊಬ್ಬರಿಗೆ ಅವರ ಆ್ಯಟಿಟ್ಯೂಡ್ಗಳಿಂದ ಅವರು ದೂರ ಉಳಿದಿರ್ಬೋದು, ಅವರ ಮಾತುಗಾರಿಕೆಯಿಂದ ಅವರು ಹೊರಗುಳಿದಿರ್ಬೋದು, ಅಥವಾ ಒಬ್ಬ ನಿರ್ದೇಶಕನಿಗೆ ಅಥವಾ ಪ್ರೊಡ್ಯೂಸರ್ಗೆ ನಾನು ಮಾತಾಡೋ ರೀತಿ ಇಷ್ಟ ಇಲ್ಲದೆ ಇರ್ಬೋದು, ಅದಕ್ಕೆ ನಾನು ದೂರ ತಳ್ಬೋದು. ಇವೆಲ್ಲ ನಾವು ಮಾಡ್ಕೊಂಡಿರೋದೆ ಇವತ್ತು ನಮಗೆ ಒಂಥರ ಪ್ರಾಬ್ಲಮ್ ಆಗಿ ಕಾಣಿಸ್ತಾ ಇದೆ. ನಾವು ಅದೇನೋ ಮಾಡ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆಮೇಲೆ ಒಂದನ್ನು ನಾನು ಅಕ್ಸೆಪ್ಟ್ ಮಾಡಲ್ಲ, ಏನಂದರೆ ಈ ಬಕೆಟ್ ಹಿಡಿಯೋದು ಅಂತಾರೆ. ವಾಟ್ ಈಸ್ ದಟ್? ನಂಗೆ ತುಂಬ ಟ್ಯಾಲೆಂಟ್ ಇದೆ, ನನಗೆ ಅವಕಾಶ ಬೇಕು ಅಂದರೆ ನಾನು ಯಾರನ್ನಾದರೂ ಮಾತಾಡಿಸ್ಲೇಬೇಕು. ಹೌದು ಸರ್, ನನಗೆ ಟ್ಯಾಲೆಂಟ್ ಇದೆ, ನೀವು ನನಗೆ ಅವಕಾಶ ಕೊಡಿ ಅಂತ ಕೇಳೋದು ಬಕೆಟ್ ಹಿಡಿಯೋದಲ್ಲ. ನಮಗೆ ಎಜುಕೇಷನ್ ಕಮ್ಮಿ ಅಂತ ನಾವು ಹಿಂಗೆ ಡಿಸೈಡ್ ಮಾಡ್ತಿದ್ದೀವಲ್ಲ, ಬಕೆಟು, ಚಂಬು, ಡ್ರಮ್ಮು ಅಂತ. ನಮಗೆ ಎಜುಕೇಷನ್ ಕಮ್ಮಿ ಅಂತ, ನಮಗೆ ಯೋಚಿಸುವ ವ್ಯವಧಾನ ಇಲ್ಲ ಅಂತ ಅರ್ಥ. ಅವನಿಗೆ ಟ್ಯಾಲೆಂಟ್ ಇದೆ, ಅವನು ಪ್ರಯತ್ನ ಪಡ್ತಿದ್ದಾನೆ, ಗಿವ್ ಸಮ್ ರೆಸ್ಪೆಕ್ಟ್ ಟು ದೆಮ್. ಇಲ್ಲ ಸಿಕ್ಕವನಿಗೆ ಅವಕಾಶ ಸಿಗ್ತಿದ್ಯಾ, ಅವನನ್ನ ಬಕೆಟು ಅಂತೀರಾ? ಅವ್ರ ಜೊತೆ ಅವರ ಒಡನಾಟ ಚೆನ್ನಾಗಿದೆ, ಅವ್ರ ರ್ಯಾಪೋ ಚೆನ್ನಾಗಿದೆ, ಅವನ್ನೇ ಪ್ರತಿ ಸಲ ಕರೆದು ನಾನು ಪಲ್ಲವಿನೇ ಕರೆದು ಪ್ರತಿ ಸಲ ಆ್ಯಂಕರಿಂಗ್ ಕೊಡ್ತೀನಿ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಯಾವಾಗಲೂ ಅನುಶ್ರೀ ಅಕ್ಕನೇ ಜಿ ಕನ್ನಡದಲ್ಲಿ ಸರಿಗಮಪ್ಪಗಾಗಲಿ ಕುಟುಂಬಗಾಗಲಿ ಆ್ಯಂಕರಿಂಗ್ ಮಾಡ್ತಾರೆ. ಯಾಕೆ ಯಾವಾಗಲೂ ಅವರೇ ಮಾಡ್ತಾರೆ ಅಂದರೆ ಅದೊಂದು ರ್ಯಾಪೋ ಬೆಳೆದಿದೆ, ಆಡಿಯನ್ಸ್ ಅವ್ರನ್ನ ಇಷ್ಟಪಡ್ತಾರೆ. ಹೌದು. ಈಗ ನಾಳೆ ಅನುಶ್ರೀ ಅಕ್ಕಂದು ಅಥವಾ ಯಾರೋ ನಿರಂಜನ್ ಅವ್ರದ್ದು ಯಾರು ಅಯ್ಯೋ ಇವ್ರೇನು ಆ್ಯಂಕರಿಂಗ್ ಮಾಡ್ತಾರೋ ಅಂತ ಯಾರಾದರೂ ಬೇಜಾರು ಮಾಡ್ಕೊಂಡ್ರೆ ಕರೆಯಲ್ಲ, ಅವರು ಕೂಡ ಚಾನಲ್ಲೇ ಕರೆಯಲ್ಲ ಅವ್ರನ್ನ. ಅನುಶ್ರೀ ಆ್ಯಂಕರಿಂಗ್ ಮಾಡಿದ್ರೆ ನಾನೇ ಸೀಟಿ ಹೊಡಿತೀನಿ ಅಕ್ಕನಿಗೆ, ನಿರಂಜನ್ ಮಾಡಿದ್ರೆ ಐ ಫೀಲ್ ಸೋ ಹ್ಯಾಪಿ ಅಂದರೆ ವೆರಿ ಕೂಲ್ ಹೀಸ್. ಅಕೂಲ್ ಮಾಡಿದ್ರಂತೂ ನಾನು ಜಿಂಕೆ ಮರಿ ಆಗ್ಬಿಡ್ತೀನಿ. ಹೀಸ್ ಸೋ ಪಾಸಿಟಿವ್. ಸಿ ಫೇಸ್ದು ಕೂಡ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್. ಅವ್ರಿಗೆ ಮಾರ್ಕೆಟ್ ಇದೆ, ಅವ್ರನ್ನ ಕರೀತಾರೆ. ನಮ್ಮನ್ನು ಕರೆದಿಲ್ಲ ಅಂದರೆ ನಮಗೆ ಮಾರ್ಕೆಟ್ ಇಲ್ಲ ಅಂತ ಅರ್ಥ. ನಾವು ಯಾಕೆ ಅದನ್ನು ಇಲ್ಲ ನಮ್ಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಕರೆಯಲ್ಲ ಅಂದರೆ ಮಾರ್ಕೆಟ್ ಇಲ್ಲ ಅಂತ ಅರ್ಥ. ನನಗೆ ಪಾಪ ಜಿ ಕನ್ನಡದಲ್ಲಿ ಎಲ್ಲ ಇವೆಂಟ್ಗೂ ಕರೀತಾರೆ. ಜೋಡಿ ನಂಬರ್ 1 ಕರೀತಾರೆ, ಆಮೇಲೆ ಭರ್ಜರಿ ಅದೇನೋ ಬ್ಯಾಚುಲರ್ಸಿಗೆ ಕರೀತಾರೆ, ಆಮೇಲೆ ಕ್ವೀನ್ ಅದೇನೋ ಮಾಡಿದ್ರು ಅದಕ್ಕೆ ಕರೀತಾರೆ. ಏನೇ ನಮಗೆ ಜಿ ಎಂಟರ್ಟೈನ್ಮೆಂಟ್ ಮಾಡಿದ್ರು, ಅದ್ರಲ್ಲಿ ನಾವು ಎಂತೆಂಥ ಗೇಮ್ಗಳು ಆಡಿದ್ವಿ, ಕರೆದ್ರು ನಮ್ಮನ್ನು, ಹೋದ್ವಿ, ಎಲ್ಲ ಸೀರಿಯಲ್ ಅವರು ಮಾಡಿದ್ವಿ. ನನಗೆ ಕೆಲವೊಂದು ಸ್ಟೇಟ್ಮೆಂಟ್ಗಳು ಇಷ್ಟ ಆಗಲ್ಲ.
ಅಯ್ಯೋ ಅವ್ರು ಬಕೆಟ್ ಹಿಡಿತಾರೆ ಅದಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾರೆ ಅನ್ನೋದು ತಪ್ಪು, ಮಾತಾಡಬಾರ್ದು. ಅದು ಸಿಲ್ಲಿ ಯೋಚನೆ ಅದು ನನ್ನ ಕೇಳಿದ್ರೆ. ಆಮೇಲೆ ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಇಂಡಸ್ಟ್ರಿ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಕೆಲವರು, ಒಂದು ಸ್ಟೇಟಸ್ ಥರ ಮಾಡಿಬಿಟ್ಟಿದ್ದಾರೆ. ಹಾಗೆಲ್ಲ ಇಲ್ಲ, ನಿಜವಾಗ್ಲೂ ಇಲ್ಲ. ಕಷ್ಟಪಟ್ಟವನಿಗೆ ನಿಜವಾಗ್ಲೂ ಅಲ್ಲಿ ಅವ್ನ ಕಷ್ಟ ನೋಡಿದ್ರೆ ಪ್ರತಿಭೆಗೆ ಫಲ ಸಿಗುತ್ತೆ, ಪ್ರತಿಫಲ ಸಿಗುತ್ತೆ. ಕೆಲವ್ರಿಗೆ ಸಿಕ್ಕಿಲ್ಲ ಅಂದರೆ ಪಾಪ ಅವ್ರನ್ನ ಯಾರೂ ಗುರುತಿಸಿಲ್ಲ ಅಂತ ಅಷ್ಟೇ ಅರ್ಥ. ಇದಕ್ಕೇನೋ ದೊಡ್ಡ ಇದನ್ನೇನು ಕ್ರಿಯೇಟ್ ಮಾಡಬೇಕಾಗಿಲ್ಲ. ಆಮೇಲೆ ಹೊಸಬ್ರೆಲ್ಲ ಏನಕ್ಕೆ ಬರ್ತಿದ್ದಾರೆ ಅಂತಂದರೆ, ಹೊಸಬ್ರು ಯಾಕೆ ಬೇಕು ಅಂತಂದರೆ ನಾನು ಹೇಳ್ತೀನಿ, ನಾನು ಹೇಳಿದ್ನಲ್ಲ, ಹೋಗ್ತಾ ಹೋಗ್ತಾ ನಮಗೆ ವಯಸ್ಸಾಗುತ್ತೆ, ನಾವೇನು ಯಂಗಾಗಲ್ಲ, ನಾವೇ ಹೀರೋಯಿನ್ ಮಾಡೋಕ್ಕೆ. ಇದು ಕೂಡ ತಿಳ್ಕೊಬೇಕು. ನಮ್ಮ ಒಂದು ಏಜ್ ಇರೋ ತನಕ, ನಮ್ಮದೊಂದು ಕ್ವಾಲಿಟಿ ಇರೋ ತನಕ ನಾವು ಮಾಡ್ತೀವಿ. ಆಮೇಲೆ ವಿ ನೀಡ್ ಅ ರೆಸ್ಟ್. ಸೊ ಟೇಕ್ ಅ ರೆಸ್ಟ್. ಆ ರೆಸ್ಟ್ ಜೊತೆಲಿ ಬೇರೆ ಏನಾದರೂ ಕೆಲಸಗಳನ್ನ ಇಷ್ಟೊತ್ತಿಗೆ ನೀವು ಒಂದು ಹುಟ್ಟಾಕೊಂಡು ಬಿಸ್ನೆಸ್ನ ಬದುಕಿನ ಕಡೆ ಗಮನ ಕೊಡಬೇಕು. ಅಯ್ಯೋ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ನನಗೆ ಯಾರೂ ಸಹಾಯ ಮಾಡಲಿಲ್ಲ, ನಾನು ಇಂಡಸ್ಟ್ರಿಲಿ ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಆ್ಯಕ್ಚುಲಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಚಿಕ್ಕ ವಯಸ್ಸಿಂದ ನಾನು ಡಿಪೆಂಡೆಡ್ ಆಗಿ ಬಂದಿಲ್ಲ. ಸೊ ಎಲ್ಲರೂ ಮಾಡ್ತಿದೆ, ಪಾಪ ಗೌರ್ಮೆಂಟ್ ಕೆಲಸ ಮಾಡ್ತಿದೆ, ನಮ್ಮ ಟೆಲಿವಿಷನ್ ಹೆಲ್ಪ್ ಮಾಡ್ತಾ ಇದೆ. ಲಾಕ್ಡೌನಲ್ಲಿ ಆದಾಗ ಮತ್ತೆ ಕಲಾವಿದ್ರಿಗೆ ಊಟ ಎಲ್ಲ ಯಾರು ಕೊಟ್ಟಿದ್ದು, ಮತ್ತೆ ಪಾಪ ಯಶ್ ಮಾಡಿದ್ದಾನೆ, ಮಾಡ್ತಿದಾರಲ್ವಾ. ಸೊ ತೃಪ್ತಿ ಇರ್ಬೇಕು ಮನುಷ್ಯನ್ಗೆ. ನಾವು ಸ್ವಲ್ಪ ಮನುಷ್ಯರು ಅತೃಪ್ತ ಆತ್ಮಗಳು. ನಮಗೆ ಕೋಟಿ ಬಂಗ್ಲೆ ಇದ್ರು, ಕೋಟಿ ನಮ್ಮ ಹತ್ರ ದುಡ್ಡಿದ್ರು, ಇನ್ನೊಂದು ಕೋಟಿ ಇರ್ಬೇಕಿತ್ತು. ಸೊ ನಾವು ಸ್ವಲ್ಪ ಅತೃಪ್ತ ಆತ್ಮಗಳು. ಹಾಗಾಗಿ ಆ ಅತೃಪ್ತತೆನ ಬೇರೆ ಕಡೆಯಿಂದ ಫುಲ್ಫಿಲ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಮ್ಯಾಮ್, ಇವಾಗ ನಿಮ್ಮ ಕಂಪ್ಲೀಟ್ ಒಂದು ಲೈಫ್ನಲ್ಲಿ ನೀವು ಕಲ್ತಿರುವಂತಹ ಒಂದು ಪಾಠ ಅಂದ್ರೆ ಏನು? ಪಾಠ ನನ್ನ ಕಂಪ್ಲೀಟ್ ಲೈಫಲ್ಲಿ ಡಿಪೆಂಡ್ ಆಗಬೇಡಿ. ಡೋಂಟ್ ಡಿಪೆಂಡ್ ಆನ್ ಎನಿ ಒನ್. ಡಿಪೆಂಡೆನ್ಸಿ ನಿಮ್ಮ ವ್ಯಕ್ತಿತ್ವನ ಹಾಳು ಮಾಡಿಬಿಡುತ್ತೆ. ತುಂಬ ಚೀಪ್ ಆಗಿಬಿಡ್ತೀವಿ ನಾವು ಕೆಲವ್ರ ಮುಂದೆ ಕೆಲವೊಂದು ವಿಷಯಕ್ಕೆ. ಸೊ ಡೋಂಟ್ ಡಿಪೆಂಡ್. ಆಗೋ ಥರ ಮಾಡ್ತಾರೆ ಕೆಲವೊಬ್ರು, ಡಿಪೆಂಡ್ ಆಗೋ ಥರ ಮಾಡ್ತಾರೆ. ಮಾಡಿ ನಮ್ಮ ಒಂದು ಅಸ್ತಿತ್ವನ ಅಲ್ಲಾಡಿಸಿ ಮಜಾ ತಗೋತಾರೆ. ಅಯ್ಯೋ ಹಿಂಗಾಗ್ಬಿಡ್ತಲ್ಲ, ಈಗ ನಾನು ಏನು ಮಾಡಲಿ ಅಂತ ಒದ್ದಾಡೋ ಥರ ಮಾಡಿ ಅದನ್ನು ಎಂಜಾಯ್ ಮಾಡ್ತಾರೆ ಕೆಲವರು. ಅಷ್ಟು ತುಂಬ ಕ್ರೂರ ಮನಸ್ಥಿತಿ ಇದೆ ಕೆಲವ್ರಿಗೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಪಾನಿಪೂರಿ ತಿನ್ಕೊಂಡು ಬರ್ತೀವಳು ನಾನು. ಇದಕ್ಕೆಲ್ಲ ನಾನು ಎದುರೋ ಮಗಳೇ ಅಲ್ಲ. ಸೊ ಇವತ್ತಿಲ್ಲ ಕೆಲಸ ಅಂದರೆ ನಾಳೆ ಸಿಗುತ್ತೆ, ನಾಳೆ ಇಲ್ಲ ಅಂದರೆ ನಾಡಿದ್ದು ಸಿಗುತ್ತೆ. ಹಾಗಂತ ನಾನು ಒಂದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ನಂಗೆ ಪಾಪ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ. ಎಲ್ಲ ನಿರ್ದೇಶಕರು, ಪ್ರೊಡ್ಯೂಸರ್ಗಳು, ಪಾಪ ಎಲ್ಲ ಕಲಾವಿದರು ಏನೇ ಕೆಲಸ ಇದ್ರೂ ನನಗೆ ಹೇಳ್ತಾರೆ, ನೀನು ಇದು ಮಾಡ್ತೀಯಾ ಮಾಡು, ನೀನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತೀಯಾ ಮಾಡು, ಕಾಸ್ಟಿಂಗ್ ಮಾಡ್ತೀಯಾ ಮಾಡು, ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀಯಾ ಮಾಡು. ಯಾವತ್ತೂ ಯಾರು ಇದು ಇವಳಿಗೆ ಗೊತ್ತಿಲ್ಲ, ಇದರಲ್ಲಿ ಇವಳು ಪರ್ಫೆಕ್ಟ್ ಇಲ್ಲ ಅಂತ ನನ್ನನ್ನು ಯಾರೂ ಹಿಂಜರ್ದಿಲ್ಲ. ಯಾಕಂದರೆ ಐ ಡೂ ಮೈ ಹಾರ್ಡ್ ವರ್ಕ್. ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ಸೊ ಹಾಗಾಗಿ ಪ್ಲೀಸ್ ಯಾರ ಮೇಲೆ ಡಿಪೆಂಡ್ ಆಗಬೇಡಿ. ಡಿಪೆಂಡ್ ಆದರೆ ನಿಮ್ಮ ವ್ಯಕ್ತಿತ್ವ ಅಲ್ಲಿಗೆ ಅವತ್ತಿಗೆ ಕ್ಲೋಸ್ ಅಂತ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಅದೆಷ್ಟೇ ಕಷ್ಟ ಬರಲಿ, ಗಂಜಿ ಕುಡಿದ್ರೂ ಪರವಾಗಿಲ್ಲ. ಬಿ ಯುವರ್ ಸೆಲ್ಫ್. ಲಾಸ್ಟ್ ಕ್ವಶನ್ನು ಮ್ಯಾಮ್, ಈ ಕ್ಷಣಕ್ಕೆ ನಿಮ್ಮ ಒಂದು ಜೀವನದ ಮೇಲೆ ಎಷ್ಟು ಖುಷಿ ಇದೆ? ಆ್ಯಕ್ಚುಲಿ ಸ್ವಲ್ಪ ಬೇಸರ ಇದೆ. ಬೇಸರನ ಯಾಕೆ ಮ್ಯಾಮ್? ಸ್ವಲ್ಪ ಬೇಸರ ಇದೆ. ಏನಕ್ಕೆ ಅಂದರೆ, ನಾನು ಹೇಳಿದ್ನಲ್ಲ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮನುಷ್ಯನಿಗೆ. ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಗಂಡ ಮಕ್ಕಳು ಇರಬೇಕು, ಫ್ಯಾಮಿಲಿ ಇರಬೇಕು, ಹಂಗಾದ್ರೆ ಖುಷಿ ಅಂತ. ಗಂಡ ಮಕ್ಕಳು ಇದ್ದವ್ರ ಖುಷಿ ನೋಡ್ತಿದ್ದೀನಿ, ದೇ ಆರ್ ನಾಟ್ ಹ್ಯಾಪಿ. ಲವರ್ ಇರಬೇಕು, ಲವರ್ ಇದ್ರೆ ಕೇಳಿದ್ದೆಲ್ಲ ಕೊಡಿಸ್ತಾನೆ. ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ವುಮೆನ್ ಇನ್ ದಿಸ್ ವರ್ಲ್ಡ್. ಲವರ್ಸ್ಗಳನ್ನೂ ನೋಡಿದ್ದೀನಿ, ದೇ ಆರ್ ನಾಟ್ ಹ್ಯಾಪಿ. ಬಿಕಾಸ್ ನಿಂಗೆ ನಾಳೆ ರೇಷ್ಮೆ ಸೀರೆ ಬೇಕಂದ್ರೆ ನಾಳೆ ಐಫೋನ್ ಬೇಕು ಅನ್ಸುತ್ತೆ, ನಾಡಿದ್ದು ಮನೆ ಬೇಕು ಅನ್ಸುತ್ತೆ, ಕಾರ್ ಬೇಕು ಅನ್ಸುತ್ತೆ. ಅಯ್ಯೋ, ಯಾವಾಗಲೂ ಎಕ್ಸ್ಪೆಕ್ಟೇಷನ್ಸ್ ಅಲ್ಲೇ ಬದುಕ್ತೀವಿ ನಾವು. ಇನ್ನೊಬ್ಬ ವ್ಯಕ್ತಿ ಹತ್ರ ಬರೀ ಎಕ್ಸ್ಪೆಕ್ಟೇಷನ್ಸ್ ಅಲ್ಲೇ ನನಗಂತೂ ಅನಿಸ್ತೋದು ಈ ವರ್ಷ, ನಾನು ಈ 2025ಕ್ಕೆ ನಾನು ಕಲ್ತ್ಕೊಂಡಂಥ ಹೊಸ ವಿಷಯ ಏನು ಅಂತಂದರೆ, ಅಂದರೆ ನನ್ನ ಖುಷಿ ಅಥವಾ ಹ್ಯಾಪಿನೆಸ್ ಎಲ್ಲಿದೆ ಅಂದರೆ, ನಾನು ಒಬ್ಬಳೇ ಇದ್ದು ಒಂದಷ್ಟು ಪುಸ್ತಕಗಳನ್ನ ಓದಿ, ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ, ನನ್ನ ಆ್ಯಕ್ಟಿಂಗ್ ಕ್ಲಾಸಿಗೆ ಬರುವಂಥ ಮಕ್ಕಳಿಗೆ ಟೀಚ್ ಮಾಡ್ತೀನಲ್ಲ, ದ ಮೋಸ್ಟ್ ಹ್ಯಾಪಿಯೆಸ್ಟ್ ಟೈಮ್ ಅದು ನನಗೆ ಈ ವರ್ಷ ನಾನು ಕಲ್ತಿದ್ದು. ನೀವು ಒಳ್ಳೇದಾಯ್ತು ಈ ಕ್ವಶನ್ ಕೇಳಿದ್ದು. ಸ್ವಲ್ಪ ಬೇಜಾರಿತ್ತು ನನಗೆ ಇಷ್ಟು ವರ್ಷ, ಅಯ್ಯೋ ನನಗೆ ಅದಾಗಲಿಲ್ಲ, ನನ್ನ ಲೈಫಲ್ಲಿ ಇದಾಗಲಿಲ್ಲ, ಹಂಗಾಗಿ ಈ ವರ್ಷ
ನೀವು ನಿಮ್ಮ ಕ್ವಶನ್ಗೆ ಆನ್ಸರು, ಈ ವರ್ಷದಿಂದ ನಾನು ಏನು ಕಲ್ತಿದ್ದೀನಿ ಅಂದರೆ ಐ ಆಮ್ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಬೀಯಿಂಗ್ ಅಲೋನ್. ಒಬ್ಬಳೇ ಇರೋದು ಎಷ್ಟು ಖುಷಿ ವಿಷಯ ಅಂದರೆ, ಹಬ್ಬ ನಾನು ಏನೇನೆಲ್ಲ ಮಾಡ್ಬೋದು. ಕೆಲವರೆಲ್ಲ ಒಬ್ಬರೇ ಇರೋದನ್ನ ನಾನು ಕೆಲವೊಂದ್ಸಲ ಫೀಲ್ ಮಾಡಿದ್ದೀನಿ, ಅಯ್ಯೋ ನಾನು ಅಲೋನ್ ಆಗ್ಬಿಟ್ನಾ, ನಾನು ಒಬ್ಬಳೇ ಆಗ್ಬಿಟ್ನಲ್ಲ ಇಷ್ಟು ವರ್ಷದಿಂದ, ಈಗಲೂ ಒಬ್ಬಳೇ ಆಗ್ಬಿಟ್ನಲ್ಲ ಅಂತ ಫೀಲ್ ಮಾಡ್ಕೊಂಡು ಹತ್ತಿದ್ದು ಉಂಟು ನಾನು ರಾತ್ರಿ ಎಲ್ಲ. ಆಮೇಲೆ 2025 ನನಗೆ ಏನು ಕಲಿಸ್ತು ಅಂದರೆ, ಒಬ್ಬಳೇ ಇರೋದು ಎಂಥ ವರ ಗೊತ್ತಾ, ಎಂಥ ಗಿಫ್ಟ್ ಗೊತ್ತಾ, ದೇವ್ರು ಕೊಟ್ಟಿರೋಂಥ ಮೋಸ್ಟ್ ಅಂದರೆ ತುಂಬ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಅಂದರೆ ಒಬ್ಬರೇ ಇರೋದು. ಸೊ ನಾನು ಅದನ್ನು ಕಲ್ತ್ಕೊಂಡೆ, ತುಂಬ ಖುಷಿಯಾಗಿದ್ದೀನಿ ಈಗ ಒಬ್ಬಳೇ ಇರೋದು. ಒಂದಷ್ಟು ಫ್ರೆಂಡ್ಸ್ ಎಲ್ಲ ಬರ್ತಾರೆ, ನಂಗೆ ಏನಾದರೂ ನೀಡೆಡ್ಸ್ ಇದ್ದರೆ ಅವ್ರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಇರ್ತೀನಿ. ತುಂಬ ಹ್ಯಾಪಿಯಾಗಿದ್ದೀನಿ, ಮೋಸ್ಟ್ ಹ್ಯಾಪಿಯಾಗಿದ್ದೀನಿ. ಒಬ್ಬಳೇ ಖುಷಿಯಾಗಿರ್ತೀನಿ. ಮಕ್ಕಳಂದರೆ ತುಂಬ ಇಷ್ಟ. ನನ್ನ ಮನೆ ಸುತ್ತ ಮಕ್ಕಳು ಬಿದ್ದಿದೆ. ನಮ್ಮ ಬಬ್ಲು ಇದ್ದಾನೆ, ಆಮೇಲೆ ನಮ್ಮ ರತ್ನನ ಮಕ್ಕಳಿದ್ದಾರೆ, ನಮ್ಮ ಮೈತ್ರನ ಮಕ್ಕಳಿದ್ದಾರೆ, ಅಂದರೆ ನನ್ನ ಫ್ರೆಂಡ್ಸ್, ಇವರು ನೇಬರ್ಸ್ ಇವರು. ಸೊ ಮಕ್ಕಳಿದ್ದಾರೆ, ನಮ್ಮ ಮಾನಸನ ಮಕ್ಕಳಿದ್ದಾರೆ, ನಮ್ಮ ಶ್ವೇತನ ಮಗಳು ಕರ್ಣ ಮತ್ತು ಋತು ಅಂತ, ಆಮೇಲೆ ಶ್ರೇಯಾ, ವೃಂದ, ನಮ್ಮ ಬಬ್ಲು, ಆಮೇಲೆ ಕೌಶಿಕ್, ಕಾರ್ತಿಕ್, ದಿಯಾ. ನನ್ನ ರೋಡ್ ತುಂಬ ಫುಲ್ ಮಕ್ಕಳು. ನಾನು ಹೋದ್ರೆ ದಾವಿನಿ ಆಂಟಿ ಬಂದ್ರು ಅಂತಾರೆ. ಸೊ ನಾನು ತುಂಬ ಮಕ್ಕಳು ಪ್ರಿಯೆ, ಆಮೇಲೆ ನೇಚರ್ ಪ್ರಿಯೆ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ, ಹ್ಯಾಪಿ. ಅಂದರೆ ಈ ವರ್ಷ ಬಹುಶಃ ನಾನು ಯುಗಾದಿ ಹೇಳಿದಂಗೆ ಹ್ಯಾಪಿಯೆಸ್ಟ್ ಯುಗಾದಿ ಈ ವರ್ಷ. 2000 ಅದು ನೋಡಿ, ನನ್ನ 33 ವರ್ಷಕ್ಕೆ ಅಂದರೆ 2025ಗೆ ನನ್ನ 33 ವರ್ಷ. ಈಗ ಇಷ್ಟು ವರ್ಷದ ಮೇಲೆ 33ನೇ ವರ್ಷಕ್ಕೆ ನಾನು ಬ್ಯೂಟಿಫುಲ್ ಆಗಿ ತುಂಬ ಖುಷಿಯಾಗಿ ಯುಗಾದಿನ ಆಚರಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಸಿತಾರಾ ಮ್ಯಾಮು ಎಷ್ಟೆಲ್ಲ ವಿಷಯನ ಪಟ 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 ಅಂತ ಮಾತಾಡಿ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು, ಅವ್ರ ಲೈಫ್ ಜರ್ನಿ ಸಿಕ್ತು, ಸೀರಿಯಲಲ್ಲೆಲ್ಲ ಅವ್ರು ಹೇಗಿರ್ತಾರೆ, ಸೆಟಲೆಲ್ಲ ಹೇಗಿರ್ತಾರೆ. ಅದು ಅಲ್ಲದೆ ಬಿಗ್ ಬಾಸ್ ಮೋಕ್ಷಿತ ಅವರು ಕೂಡ ಕಾಲ್ ಮಾಡಿ ನಮಗೆ ವಿಶ್ ಮಾಡಿದ್ದಾರೆ. ಇದಕ್ಕಿಂತ ಹಬ್ಬ ಇನ್ನಷ್ಟು ಸುಂದರವಾಗಿ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಚೆ ನ್ಯೂಸ್.